Namaste. Subject Quantitative Aptitude for Competitive Examinations, fully solved as per new examination pattern. Name of the book author Dr. R. S. Agarwal, Sir. Section 1, Arithmetical Ability. Chapter number 1, Number System. Exercise Objective type questions. Directions Mark, tick mark against the correct answer in each of the following. Question number 5. So, fifth question, the difference between the local value and the face value of 7 in the numeral 3 crore 26 lakh 75,149 is. Once again, problem number 5th. The difference between the local value and the face value of 7 in the numeral 3 crore 26 lakh 75,149 is. Option A 5,149. Option B 64,851. Option C 69,993. Option D 75,142. Option E none of these. So, fifth problem. The difference between the local value and the face value of 7 in the numeral 3 crore 26 lakh 75,149 is. ಸೊ ಇದನ್ನು ನಾವು ಫೈಂಡ್ ಔಟ್ ಮಾಡಬೇಕು. ಏನು ಫೈಂಡ್ ಔಟ್ ಮಾಡಬೇಕಂದ್ರೆ ಡಿಫ್ರೆನ್ಸ್ ಬಿಟ್ವೀನ್ ದಿ ಲೋಕಲ್ ವ್ಯಾಲ್ಯೂ. ಸೊ ಡಿಫ್ರೆನ್ಸ್ ಬಿಟ್ವೀನ್ ದಿ local value and the face value of 7 in the numeral 3 crore 26 lakh 75,149 ಎಷ್ಟು ಅನ್ನೋದನ್ನು ಫೈಂಡ್ ಔಟ್ ಮಾಡಬೇಕು. ಓಕೆ, ಫಸ್ಟ್ ಆ್ಯಕ್ಚುಲಿ ಇದು 1 ಮಾರ್ಕ್ ಕ್ವಶನ್ ಅಂತ ಹೇಳಿದ್ರೆ ಹೇಗೆ ಮಾಡಬೇಕು ಅಂತ ಹೇಳಿದ್ರೆ ಫಸ್ಟ್ 7 ಯಾವ ಪ್ಲೇಸಲ್ಲಿ ಇದೆ ನೋಡ್ಕೋಬೇಕು. ಸೊ ದಿಸ್ ಯೂನಿಟ್ ಪ್ಲೇಸ್, 10th ಪ್ಲೇಸ್, 100th ಪ್ಲೇಸ್, 1000 ಪ್ಲೇಸ್, 10,000 ಪ್ಲೇಸ್. ಸೊ 7 ಈಸ್ ಇನ್ 10,000 ಪ್ಲೇಸ್ ಅಂತ ಹೇಳಿದ್ರೆ 70,000 ಆಗುತ್ತೆ. ಓಕೆ, ದೆನ್ ಫೇಸ್ ವ್ಯಾಲ್ಯೂ, ಪ್ಲೇಸ್ ವ್ಯಾಲ್ಯೂ ಎಷ್ಟು? ಪ್ಲೇಸ್ ಸೊ 70,000. ಓಕೆ, ಸೊ ದಿಸ್ ಒನ್ ಈಸ್ ಲೋಕಲ್ ವ್ಯಾಲ್ಯೂ ಅಥವಾ ಪ್ಲೇಸ್ ವ್ಯಾಲ್ಯೂ. ಲೋಕಲ್ ವ್ಯಾಲ್ಯೂ ಆರ್ ಪ್ಲೇಸ್ ವ್ಯಾಲ್ಯೂ. ಫೇಸ್ ವ್ಯಾಲ್ಯೂ ಇದೆಯಲ್ಲ ಅದು 7. 7 ಅಂದರೆ ಎಷ್ಟು ಅಂದರೆ 7. ದಿಸ್ ಇಸ್ ಫಾರ್ ಫೇಸ್ ವ್ಯಾಲ್ಯೂ. ಸೊ ಡಿಫ್ರೆನ್ಸ್ ಫೈಂಡ್ ಔಟ್ ಮಾಡಬೇಕು. ಎಷ್ಟಾಗುತ್ತೆ? 69,993 ಬರುತ್ತೆ. ಸೊ ಆಪ್ಷನ್ ಸಿ ಈಸ್ ದ ಕರೆಕ್ಟ್ ಆನ್ಸರ್. ಸೊ ಸಪೋಸ್ ಡಿಸ್ಕ್ರಿಪ್ಟಿವ್ ಟೈಪ್ ಆಯಿತು ಅಂತ ಹೇಳಿದ್ರೆ ಅವಾಗ ಹೇಗೆ ಬರಿಬೇಕು? ಫಸ್ಟ್ ಸ್ಟೆಪ್ಪಲ್ಲಿ ಡಿಟರ್ಮೈನ್ ದಿ ಲೋಕಲ್ ವ್ಯಾಲ್ಯೂ ಆಫ್ 7 ಅನ್ನು ಫೈಂಡ್ ಔಟ್ ಮಾಡಬೇಕು ಫಸ್ಟ್. ಓಕೆ, ದಿ ನ್ಯೂಮರಲ್ ಈಸ್ 3 crore 26 lakh 75,149. Okay, next the digit 7 is in the ಯಾವ ಪ್ಲೇಸಲ್ಲಿದೆ? 10,000 ಪ್ಲೇಸಲ್ಲಿದೆ. ಈಸ್ ಇನ್ ದಿ 10,000 ಪ್ಲೇಸ್. ಓಕೆ, 10,000 ಪ್ಲೇಸಲ್ಲಿದೆ. ನೆಕ್ಸ್ಟು ದಿ ಲೋಕಲ್ ವ್ಯಾಲ್ಯೂ ಆಫ್
the local value of 7 is 7 into 10,000. So that is equal to 70,000. Okay, second step. Determine the face value of 7. Face value of 7. ಓಕೆ, ಇದನ್ನು ಫೈಂಡ್ ಔಟ್ ಮಾಡಬೇಕು. ಫೇಸ್ ವ್ಯಾಲ್ಯೂ ಆಫ್ 7 ಅಂದರೆ 7. ದಿ ಫೇಸ್ ವ್ಯಾಲ್ಯೂ ಆಫ್ ಎ ಡಿಜಿಟ್ ಈಸ್ ದಿ digit itself. ಸೊ ಅಲ್ಲಿಗೆ ದಿ ಫೇಸ್ ವ್ಯಾಲ್ಯೂ ಆಫ್ 7 ಈಸ್ 7. ನೆಕ್ಸ್ಟ್ ಈಗ ಥರ್ಡ್ ಸ್ಟೆಪ್, ಕ್ಯಾಲ್ಕುಲೇಟ್ ಮಾಡಬೇಕು ಡಿಫರೆನ್ಸನ್ನು. ಕ್ಯಾಲ್ಕುಲೇಟ್ ದಿ ಡಿಫರೆನ್ಸ್. ಅವ್ರು ಫಸ್ಟ್ ಏನು ಹೇಳಿರೋದು, ಲೋಕಲ್ ವ್ಯಾಲ್ಯೂ ಆ್ಯಂಡ್ ಫೇಸ್ ವ್ಯಾಲ್ಯೂದು ಡಿಫರೆನ್ಸ್ ನೋಡಬೇಕು. ಸೊ ಡಿಫರೆನ್ಸ್ ಬಿಟ್ವೀನ್ the difference between the local value and the face value is calculated by subtracting the face value from the local value. ಏನಂದರೆ ದಿ ಡಿಫರೆನ್ಸ್ ಬಿಟ್ವೀನ್ ದಿ ಲೋಕಲ್ ವ್ಯಾಲ್ಯೂ ಆ್ಯಂಡ್ ದಿ ಫೇಸ್ ವ್ಯಾಲ್ಯೂ ಈಸ್ ಕ್ಯಾಲ್ಕುಲೇಟೆಡ್ ಬೈ ಸಬ್ಟ್ರಾಕ್ಟಿಂಗ್ ದಿ ಫೇಸ್ ವ್ಯಾಲ್ಯೂ ಫ್ರಮ್ ದಿ ಲೋಕಲ್ ವ್ಯಾಲ್ಯೂ. ಸೊ ಇಲ್ಲಿಗೆ ಡಿಫರೆನ್ಸ್ ಈಕ್ವಲ್ ಟು local value minus face value. So that is equal to local value is 70,000 minus face value is 7. So that is equal to 69,993. So answer for this problem, the difference between the local value and the face value of 7 in the numeral 3,26,75,149 is 69,993. Okay, which corresponds to option C. Okay, this is the answer for this problem. ಸೊ ಶಾರ್ಟಾಗಿ ಹೇಳೋದಾದರೆ ಇಷ್ಟೇ, ಲೋಕಲ್ ವ್ಯಾಲ್ಯೂ ಅಥವಾ ಫೇಸ್ ವ್ಯಾಲ್ಯೂ ಇಸ್ 70,000 ಮೈನಸ್ ಫೇಸ್ ವ್ಯಾಲ್ಯೂ ಇಸ್ 7. ಸೊ ಡಿಫ್ರೆನ್ಸ್ ನೋಡಿದರೆ ಇಷ್ಟೇ, 1 ಮಾರ್ಕ್ಗೆ ಎನಫ್. ಡಿಸ್ಕ್ರಿಪ್ಟಿವ್ ಟೈಪ್ ಆಯಿತು ಅಂತ ಹೇಳಿದ್ರೆ ಇಷ್ಟು ತಿಳ್ಕೋಬೇಕು, ಬರಿಬೇಕು. ಓಕೆ, ಥ್ಯಾಂಕ್ ಯು, ನಮಸ್ತೆ.